ಮುಂಬೈ ಮಹಾನಗರ ಪಾಲಿಕೆ ಸಹಿತ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜಗಳ ಮಹಾಯುತಿಯನ್ನು ಅಲುಗಾಡಿಸುತ್ತಿದೆ. ದೇಶಮಟ್ಟದ ಎನ್ಡಿಎ ಮೈತ್ರಿಕೂಟವು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಎಂಬ ಹೆಸರಿನಲ್ಲಿ ಆಡಳಿತ ನಡೆಸುತ್ತಿದೆ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಮಾತ್ರ ಸ್ಥಾನ ಹಂಚಿಕೊಂಡಿವೆ. ಈ ಕಾರಣಕ್ಕೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಕೂಟವು ಮೂಲ ಶರದ್ ಪವಾರ್ ಅವರ ಎನ್ಸಿಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಪುಣಾದ ಪಿಂಪ್ರಿ ಚಿಂಚವಾಡ ಪಾಲಿಕೆ ಚುನಾವಣೆಗೆ 2 ಎನ್ಸಿಪಿಗಳು ಪೂರ್ಣ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡು ಸ್ಥಾನ ಹಂಚಿಕೊಂಡಿವೆ. ಬೇರೆ ಪಾಲಿಕೆಗಳಲ್ಲೂ ಸ್ವಲ್ಪ ಮಟ್ಟಿಗೆ ಇದು ನಡೆದಿದೆ. ಈ ಕಾರಣಕ್ಕೆ ಮುಖ್ಯಮಂತ್ರಿ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಡುವೆ ಜೋರು ಮಾತಿನ ಯುದ್ಧ ಆರಂಭವಾಗಿದೆ. ಆಡಳಿತ ಮೈತ್ರಿಕೂಟದವರ ಈ ಜಗಳವು ಮಹಾಯುತಿ ಮೈತ್ರಿಯ ಮೇಲೆ ಕೆಲವು ಕಡೆ ದುಷ್ಪರಿಣಾಮ ಬೀರುವುದು ಖಚಿತ. ಸಮಸ್ಯೆ ಎಂದರೆ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ವೈಯಕ್ತಿಕ ಮಾತಿನ ದಾಳಿ ನಡೆಸಿದ್ದಾರೆ. ಜೊತೆಗೆ ಸರಿಯಾಗಿ ಆಡಳಿತ ನಡೆಸಿಲ್ಲ ಎಂದು ಇವರು ಅವರನ್ನು ದೂಷಿಸುತ್ತಿದ್ದಾರೆ. ಆಡಳಿತದ ಬಗೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಟೀಕೆ ಹಲವರು ನಗುವಂತೆ ಮಾಡಿದೆ. ನಾನು ಬಿಜೆಪಿಯನ್ನು ಬೈಯುತ್ತಿಲ್ಲ, ವಾರ್ಡ್ಗಳ ಅಭಿವೃದ್ಧಿ ವಿಷಯದಲ್ಲಿ ಟೀಕಿಸುತ್ತೇನೆ ಅಷ್ಟೇ ಎಂದಿದ್ದಾರೆ ಅಜಿತ್ ಪವಾರ್. ಹಿಂದೆ ನೀಡಿದ್ದ 27 ಆಶ್ವಾಸನೆಗಳು ಈಡೇರಲಿಲ್ಲ ಹಾಗೂ ಭ್ರಷ್ಟಾಚಾರವನ್ನು ಬಿಜೆಪಿಯ ಹೆಸರು ಹೇಳದೆಯೇ ಪವಾರ್ ಗುಡುಗುತ್ತಿದ್ದಾರೆ. ಒಂದು ರೀತಿಯಲ್ಲಿ ನಂದು ಅಷ್ಟೇ ಎಂಬ ರೀತಿಯಲ್ಲಿ ಫಡ್ನವೀಸ್ ಮಾತನಾಡುತ್ತಿದ್ದಾರೆ.